ಅವರು ಪ್ರಜಾಪ್ರಭುತ್ವ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ದಲಿತ ವಿರೋಧಿಗಳು, ಹಿಂದುಳಿದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತ ವಿರೋಧಿಗಳು, ರೈತರ ವಿರೋಧಿಗಳು. ಹೀಗಿರುವಾಗ ಡಿ ಕೆ ಶಿವಕುಮಾರ್ ತಮ್ಮನಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಘೋಷಿಸುವಂಥ ಪ್ರಶ್ನೆ ಬಂದಿಲ್ಲ, ಅದು ಬರೋದು ಇಲ್ಲ. ನನ್ನ ಪ್ರಕಾರ ಇವ್ರು ಕರ್ಕೊಂಡೋಗಿ ಎಲ್ಲ ಅವ್ರ ಹಿಂದೆ ಎಲ್ಲ ತಗೊಂಡೋಗಿ ತೋಟಗಳಲ್ಲಿ ಕೂಡ ಹಾಕೋದು, ಮನೆಗಳಲ್ಲಿ ಕೂಡ ಹಾಕೋದು, ಕೆಲವು ರೇಪು ಮರ್ಡರ್ ಕೇಸೆಲ್ಲ ಅಟೆಂಡ್ ಮಾಡಿದ್ದೀನಿ. ನಾನು ಈ ಬುಕ್ಕಲ್ಲಿದೆ ನೋಡಿ, ಕಾಪಿ ಬೇಕಾದ್ರೆ ಕೊಡ್ತೀನಿ. ಆ ಕೇಸುಗಳಿಗೆಲ್ಲ ಅವರು ಒಂದು ರೀತಿ ವಿಧಾನಸೌಧ ಈರಪ್ಪದಿರಿದ್ದಂಗೆ ಡಿ ಕೆ ಶಿವಕುಮಾರ್ ಅದನ್ನ ತಮ್ಮ ವಿಧಾನಸೌಧ ಈರಪ್ಪನೆಲ್ಲ ಸಿ ಎಂ ಮುಂದೆ ಹೇಳಿದ್ದೀನಿ, ಮೊನ್ನೆ ಬಜೆಟ್ ಮೀಟಿಂಗಲ್ಲಿ ಕೂಡ ಹೇಳಿದ್ದೀನಿ. ಹಾಗಾಗಿ ಇವತ್ತು ಅವರಿಗೆ ಥ್ರೆಟ್ ಮಾಡಿ ಅವನು ದುಡ್ಡಿಗೆ ಆಸೆ ಪಟ್ಟದ್ದು ಮುಟ್ಟಿದ್ದಾನೆ. ಅದರಿಂದ ನಾವು ಅದನ್ನು ಖಂಡಿಸ್ತೀವಿ. ಶಿವಕುಮಾರ್ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರು ಕೂಡ ಬಹುಜನ ಸಮಾಜ ಪಾರ್ಟಿ ಬೆಂಬಲ ಮಾಡಬೇಕು. ಯಾಕೆಂದರೆ ಕಾಂಗ್ರೆಸ್ ಯಾವಾಗೂ ಬಡವ್ರನ್ನ ಪರ್ಮನೆಂಟ್ ಬಡವ್ರನ್ನ ಮಾಡೋದು, ಕಾಂಗ್ರೆಸ್ ಪಾರ್ಟಿನ ಯಾವತ್ತೂ ಕೂಡ ನೆಂಬಾರ್ದು ಅಂತೇಳಿ ಈ ಅಂಬೇಡ್ಕರ್ ಬದುಕಿದ್ದಾಗ ಹೇಳಿದ್ದಾರೆ. ಯಾಕಂದ್ರೆ ಅಂಬೇಡ್ಕರ್ಗೆ 2 ಸಾರಿ ಸೋಲಿಸಿದ್ರು, ಸಂವಿಧಾನ ಬರೆಯೋಕ್ಕೆ ಬಿಟ್ಟಿಲ್ಲ. ಅದೇ ಥರ ಬಿಟ್ಟು ಅಂಬೇಡ್ಕರ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಅವರೇ ಕಾರಣ. ತಿರ್ಗಿ ಅಂಬೇಡ್ಕರ್ ತೀರ್ಕೊಂಡಾಗ ಮಶಾಣ ಕೊಡಲಿಲ್ಲ ಅವ್ರಿಗೆ ಮುಚ್ಚಕ್ಕೆಲ್ಲಿ ರಾಜ್ಘಾಟಲ್ಲಿ. ಹಂಗಂತ ಅಂಬೇಡ್ಕರ್ ಬದುಕಿದಾಗ ಹೇಳಿದರೆ ವಾಲಿ ಮೇಲೆ ಬರೆದಿದ್ದಾರೆ, ನಾನು ಸಾಯಲಿ ಬದುಕಲಿ, ನೀವು ಕಾಂಗ್ರೆಸ್ಗೆ ಯಾವತ್ತು ಓಟ್ ಹಾಕಬೇಡಿ, ಕಾಂಗ್ರೆಸ್ ಪಾರ್ಟಿಗೆ ಹೋಗಬೇಡಿ ಅಂತ. ಹಂಗಂತ ಬಿ ಜೆ ಪಿ ದಳಕ್ಕೆ ಹೋಗಿ ಅಂತ ಹೇಳಿಲ್ಲ, ಬಿ ಜೆ ಪಿ ದಳ ಇರಲಿಲ್ಲ. ಇವರು ಈ ದೇಶದಲ್ಲಿ ಬಡವ್ರನ್ನಾಗಿ ಇಡಬೇಕು, ಕೋಮು ಗಲಭೆ ಆಗಬೇಕು, ಜಾತಿ ಗಲಭೆ ಆಗಬೇಕು, ಭಾಷೆ ಗಲಭೆ ಆಗಬೇಕು, ಬಡವರು ಮಂಡಿ ಉರಿಸ್ಬೇಕು ಅನ್ನೋದು ಕಾಂಗ್ರೆಸ್ನವ್ರದ್ದು. ಬಿ ಜೆ ಪಿದು ಧರ್ಮದ ಆಧಾರದ ಮೇಲೆ ಆ ಧರ್ಮದ ಹೆಸರು ಹೇಳ್ಕೊಂಡು ಅಫೀಮ್ ನೆಟ್ಬಿಟ್ಟು ಮುಸ್ಲಿಗೆ ರೂಲ್ ಮಾಡ್ಬೇಕು ಅಷ್ಟೇ. ಇವರಿಬ್ಬರು ರೈತರ ಪರವಾಗಿಲ್ಲ. 1000 ಜನ ರೈತರು ಸತ್ತರು. ಡಿ ಕೆ ಸುರೇಶು 3 ಲಕ್ಷ ಕುಕ್ಕರ್ನ ಹಂಚಿಕೆ ಮಾಡಿದ್ದಾರೆ. ಎಲ್ಲಿತ್ತು ಎಲೆಕ್ಷನ್ ಕಮಿಷನರು? ಪ್ರತಿದಿನ ದುಡ್ಡು ಉಳತ್ತಾವ್ ಲೋಡ್ಗಟ್ಟಲೆ. ಯಾಕೆ ಮಾಡ್ತಾ ಇಲ್ಲ? ನಿಮ್ಮ ಮಾತು ಕೇಳ್ತಾ ಇದ್ದೀನಿ ನಾನೇನು ಅವ್ರ ಮೇಲೆ. ಕಂಡೀಷನ್ ಆಗಿ ಏನ್ ಮಾಡ್ತಾರೆ ಆಯೋಗ ಈಗ ನಾಮಿನೇಷನ್ ಹಾಕುವಾಗ ನಾವು ವಿಡಿಯೋ ಎಲ್ಲ ಮಾಡಿದ್ದೀವಿ, ಕರೆಕ್ಟಾಗಿ ಮಾಡಿದ್ದೀವಿ, ಅದನ್ನು ಚಿತ್ತ ಮಾಡಿದ್ದಾರೆ.